ಹಲೋ ಎವ್ರಿವನ್, ಈ ಒಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. CTET ಪ್ರಿಪೇರ್ ಮಾಡ್ತಾ ಇರೋರಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಏನು ಅಂತಂದರೆ ಸೈನ್ಸ್ ಒಂದು ಸಬ್ಜೆಕ್ಟಲ್ಲಿ ನಮಗೆ ತುಂಬ ಇಂಪಾರ್ಟೆಂಟು ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸಲ್ಲಿ ಬರುವಂತಹ ಟಾಪಿಕ್ಸನ್ನು ನಾನು ಆರಿಸ್ಕೊಂಡಿದ್ದೇನೆ. ಆಫ್ಟರ್ 15th ನಂತರ ನಾನು ರಿವಿಷನ್ನ ಯಾವ ಥರ ಮಾಡಬೇಕು ಅಂತ ಸ್ಟಡಿ ಪ್ಲ್ಯಾನ್ನ ಮಾಡ್ಕೊತಾ ಇದ್ದೇನೆ. ಫಸ್ಟು ಫುಡ್ ಆ್ಯಂಡ್ ನ್ಯೂಟ್ರಿಷನು, ಲಿವಿಂಗ್ ವರ್ಲ್ಡ್, ಎನ್ವಿರಾನ್ಮೆಂಟ್, ಇದು ಬಯಾಲಜಿ ಪಾರ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂತಹ ಒಂದು ಕಾನ್ಸೆಪ್ಟು. ಸೊ ಇದನ್ನು ನಾನು 15th, 16th, 17th ಈ 3 ದಿನದಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಅಪ್ ಟು 1ನೇ ತಾರೀಕು ತನಕ ನಾನು ಬರೀ ಕಾನ್ಸೆಪ್ಟ್ಸನ್ನು ಓದ್ಕೊಬೇಕು ಅಂತ ಇದ್ದೀನಿ. ಯಾವುದೇ ಥರ PYQ ಕ್ವೆಶನ್ನ ನಾನು ಮಾಡ್ತಾಯಿಲ್ಲ. ಸೊ ಫುಡ್ಡು ಆ್ಯಂಡ್ ನ್ಯೂಟ್ರಿಷನು, ಲಿವಿಂಗ್ ವರ್ಲ್ಡು, ಎನ್ವಿರಾನ್ಮೆಂಟಿಗೆ 3 ದಿನ ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟಕ್ಕೂ 3 ದಿನ ಸಾಕು ಅಂತ. ಹಾಗೆ ನೆಕ್ಸ್ಟ್ ಕೆಮಿಸ್ಟ್ರಿಯಲ್ಲಿ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಇರುವಂತಹ ಟಾಪಿಕ್ಸ್ನ ಆರಿಸ್ಕೊತೀನಿ. ಹಾಗೆಯೇ ಫಿಸಿಕ್ಸಲ್ಲಿ ಕೂಡ ಆರಿಸ್ಕೊತೇನೆ. ಕೆಮಿಸ್ಟ್ರಿ ಅಂತ ಅಂದರೆ ಮೆಟೀರಿಯಲ್ಸ್, ಕೆಮಿಕಲ್, ಸಬ್ಸ್ಟೆನ್ಸು, ಮ್ಯಾಟರ್, ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ನನಗೆ ಕೆಮಿಸ್ಟ್ರಿ ಬರಲ್ಲ ಅಂತ ಅಂದ್ಕೊಂಡಿರ್ತೀನಲ್ಲ, ನಾನು ಸ್ವಲ್ಪ ನಂಗೆ ಕೆಮಿಸ್ಟ್ರಿ ಕಷ್ಟ, ಅದಕ್ಕೋಸ್ಕರ ನಾನು 5 days ಇಡ್ತಾಯಿದ್ದೀನಿ ಈ ಒಂದು ಕೆಮಿಸ್ಟ್ರಿಗೆ. ಫಿಸಿಕ್ಸಲ್ಲಿ ಅಂತಂದರೆ ಒಂದು ಥಿಯರಿ ಪಾರ್ಟ್ ಬರುತ್ತೆ, ಇನ್ನೊಂದು ಪ್ರಾಬ್ಲಮೆಟಿಕ್ ಪಾರ್ಟ್ ಬರುತ್ತೆ. ಥಿಯರಿ ಪಾರ್ಟನ್ನು ನಾವು ಎಷ್ಟು ನೀಟಾಗಿ ಅರ್ಥ ಮಾಡ್ಕೊತೀವೋ ಹಾಗೆಯೇ ಪ್ರಾಬ್ಲಮೆಟಿಕ್ ಪಾರ್ಟಿಗೆ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ನಾನು PYQ ಮಾಡೋ ಟೈಮ್ನಲ್ಲೇ ಇದು ಒಂದು ಫಿಸಿಕ್ಸಿನ ಪ್ರಾಬ್ಲಮೆಟಿಕ್ ಪಾರ್ಟನ್ನು ನಾನು ಪ್ರಾಕ್ಟೀಸ್ ಮಾಡೋಣ ಅಂತ ಇದ್ದೀನಿ. ಇವಾಗ ಥಿಯರಿಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಇದ್ದೀನಿ. ಆಲ್ಮೋಸ್ಟ್ ಥಿಯರಿ ಕಾನ್ಸೆಪ್ಟು ನಮಗೆ ಅರ್ಥ ಆಗ್ತಾ ಬಂತು ಅಂದರೆ ನಾವು PYQ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಹಾಗೆಯೇ ನನಗೆ ಬೇಸು ಮತ್ತು ಮೇನ್ ಅಂತಂದರೆ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಬರಲ್ಲ. ಸೊ ನಾನು ಅದಕ್ಕೆ PYQನ ಜಾಸ್ತಿ ಮಾಡೋಣ ಅಂತ, ಯಾಕೆಂದರೆ ಟೈಮ್ ಮ್ಯಾನೇಜ್ಮೆಂಟು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಕೊಡಲೇಬೇಕು. ಇದರ ಪ್ಯಾರಲಲ್ಲಾಗಿ ನಾನು ಒಂದು 5 days ಲ್ಯಾಂಗ್ವೇಜನ್ನು ಡಿವೈಡ್ ಮಾಡ್ತಾಯಿದ್ದೀನಿ. ಫಸ್ಟು ಕನ್ನಡ, ಆನಂತರ ಇಂಗ್ಲೀಷು. ಹಾಗೆ ಫಸ್ಟ್ ಕನ್ನಡ ಪಾರ್ಟನ್ನು 5 ದಿನ ಓದ್ಬಿಟ್ಟು ಇನ್ನು 5 ದಿನ ಇಂಗ್ಲೀಷು, ಮತ್ತು ಕನ್ನಡ ಮತ್ತು ಇಂಗ್ಲೀಷು, ಈ ಥರ ನಾನು ಪ್ಲ್ಯಾನ್ನ ಮಾಡ್ಕೊತಿದ್ದೀನಿ. ಇದು ಎಷ್ಟು ವರ್ಕೌಟ್ ಆಗುತ್ತೆ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಇದೇ ಥರನೇ ಓದಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಇದೇ ಥರನೇ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಈ ವಿಚಾರನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಮ್ಯಾಥ್ಸ್ ಅಂತ ಬಂತು ಅಂತಂದರೆ ನಾನು ಮ್ಯಾಥ್ಸಿಗೆ ಬೇರೆಯೇ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಮ್ಯಾಥ್ಸ್ ವಿಡಿಯೋ ಮಾಡಬೇಕಾದ್ರೆ ಅದಕ್ಕೆ ನಾನು ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ, ಹಾಗೆಯೇ ಯಾವ ಡೇಟಿಗೆ ಏನೇನು ಓದ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಇಂಗ್ಲೀಷು ಕೂಡ ನಾನು ಇಂಗ್ಲೀಷ್ ಕನ್ನಡ ಪ್ಯಾರ್ಲಲಲ್ಲಿ ಹೋಗ್ತಾ ಇದ್ದೇನೆ. ಫಸ್ಟ್ ಇಂಗ್ಲೀಷು, ಆಮೇಲೆ ಫಸ್ಟ್ ಕನ್ನಡ, ಆಮೇಲೆ ಇಂಗ್ಲೀಷು, ಆ ಥರ ತೊಗೊಂಡಿದ್ದೀನಿ 5 days ಡಿವೈಡ್ ಮಾಡಿಕೊಂಡು. ಹಾಗೆ EVS ಪಾರ್ಟ್ ಅಂತಂದರೆ EVS ಪಾರ್ಟಲ್ಲಿ ಜಾಸ್ತಿ ನಮಗೆ ಕಂಟೆಂಟ್ ಇಲ್ಲ. ಸೊ ನಾವು ಅದಕ್ಕೆ 1 or 2 days ಕೊಟ್ಟರೆ ಸಾಕು. EVS ಆರಾಮಾಗಿ ನಾವು ಓದ್ಕೊಬೋದು. ಆಮೇಲೆ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ನ ನಾವು ಇದ್ರ ಜೊತೆಗೆ ಓದ್ಕೊಂಡ್ರೆ ಯೂಸ್ ಆಗುತ್ತೆ.